Dear friends, ಎಲ್ರಿಗೂ ನಮಸ್ಕಾರ. I welcome you all to Inquest Current Affairs class number 261. So ಇವತ್ತಿನ ತರಗತಿಯಲ್ಲಿ ನಾವು 2ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 225, and we appreciate Dileepa, Patil, Divakar, Chandana, Srishail, Divakar, Vinay, Aishwarya, Namakudla, Kishore, and many others also have given correct answers. Thank you very much for your participation. With this, let's get into the first article. Earth breaks shortest day record. So ಭೂಮಿಯು ಇತಿಹಾಸದಲ್ಲಿಯೇ ಅತಿ ಕಡಿಮೆ ದಿನವನ್ನ ದಾಖಲಾತಿ ಮಾಡಿದೆ. Now what do you mean by shortest day ಅಥವಾ ಅತಿ ಕಡಿಮೆ ದಿನ ಅಂದ್ರೆ ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ 24 ಗಂಟೆಗಳಲ್ಲಿ ಒಂದು ದಿನ ಕಂಪ್ಲೀಟ್ ಆಗಿರುತ್ತೆ. ಸೊ ಈಗ 24 ಗಂಟೆಗಳಿಗಿಂತ ಕಡಿಮೆ ಸಮಯದಲ್ಲಿ ಒಂದು ದಿನ ಕಂಪ್ಲೀಟ್ ಆಗಿರುತ್ತೆ. ಸೊ ಆ ದಿನಾಂಕ ಯಾವುದು ಅನ್ನೋದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಅದಕ್ಕೆ ರೀಸನ್ಸ್ ಕಾರಣಗಳು ಏನಿರ್ಬೋದು ಇವೆರಡು ಪಾಯಿಂಟ್ ನಮ್ಮ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವೆರಡನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಭೂಮಿಗೆ ಸಂಬಂಧಪಟ್ಟಂತೆ ಬೇಸಿಕ್ ಜಿಯೋಗ್ರಾಫಿಕಲ್ ಕಾನ್ಸೆಪ್ಟ್ಸ್ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಭೂಮಿ ಎರಡು ರೀತಿಯ ಚಲನೆಗಳಿಗೆ ಒಳಗಾಗುತ್ತೆ. ಸೊ ಒಂದನ್ನ ನಾವು ರೊಟೇಷನ್ ಪರಿಭ್ರಮಣೆ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ರೆವಲ್ಯೂಷನ್ ಅಥವಾ ಭ್ರಮಣೆ ಅಂತ ಕರಿತೇವೆ. ನಾವು ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೊಟೇಷನ್ ಮತ್ತೆ ರೆವಲ್ಯೂಷನ್ ಅಂದ್ರೆ ಸೊ ರೊಟೇಷನ್ ಅಂದ್ರೆ ಭೂಮಿಯು ತನ್ನ ಒಂದು ಆಕ್ಸಿಸ್ ಅಥವಾ ಕಕ್ಷೆ ಅಂತ ಏನ್ ಕರಿತೀವಿ ಸೊ ಅದರ ಸುತ್ತತಕ್ಕಂತ ಒಂದು ಸಿಸ್ಟಮ್ ನ ನಾವು ರೊಟೇಷನ್ ಅಂತ ಕರಿತೇವೆ. ಸೊ ರೊಟೇಷನ್ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಡೇ ಅಂಡ್ ನೈಟ್ ಅಂದ್ರೆ ಹಗಲು ಮತ್ತು ರಾತ್ರಿಗಳು ಬದಲಾಗ್ತಾ ಇರುತ್ತೆ. ಸೊ ರೆವಲ್ಯೂಷನ್ ಅಂದ್ರೆ ಏನು? ಭೂಮಿಯು ಸೂರ್ಯನ ಸುತ್ತತಕ್ಕಂತ ಒಂದು ಪದ್ಧತಿಯನ್ನ ನಾವು ರೆವಲ್ಯೂಷನ್ ಅಂತ ಕರಿತೇವೆ. ಸೊ ರೆವಲ್ಯೂಷನ್ಸ್ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸೀಸನ್ಸ್ ಋತುಮಾನಗಳು ಚೇಂಜ್ ಆಗ್ತಾ ಇರುತ್ತೆ. ಹಾಗಿದ್ರೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಫೆನಾಮಿನನ್ ಯಾವುದು ಅಂದ್ರೆ ರೊಟೇಷನ್ ಅಥವಾ ಪರಿಭ್ರಮಣೆಗೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಯಾವ ದಿನಾಂಕದಂದು 24 ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಭೂಮಿ ಒಂದು ರೊಟೇಷನ್ ಅನ್ನ ಕಡಿಮೆ ಮಾಡಿತ್ತು ಅಥವಾ ಕಂಪ್ಲೀಟ್ ಮಾಡಿತ್ತು ಅಂತ ಪ್ರಶ್ನೆ ಕೇಳಿದ್ರೆ 2022ರ ಜೂನ್ 29 ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಆ ಒಂದು ದಿನಾಂಕದಂದು 1.59 ಮಿಲಿ ಸೆಕೆಂಡ್ಸ್ ಅಷ್ಟು ಕಡಿಮೆ ಸಮಯದಲ್ಲಿ ಭೂಮಿ ಒಂದು ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡಿರುತ್ತೆ. ಸೊ ನಾವಿಲ್ಲಿ ಮಿಲಿ ಸೆಕೆಂಡ್ಸ್ ಅಲ್ಲಿ ಮೆಜರ್ ಮಾಡ್ತಾ ಇದೀವಿ. ಹಾಗಿದ್ರೆ ಇಷ್ಟು ಮೈನ್ಯೂಟ್ ಡೀಟೇಲ್ಸ್ ನ ಮೆಷರ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಕ್ಕಂತ ಅಥವಾ ಬಳಸ್ತಕ್ಕಂತ ಒಂದು ಇನ್ಸ್ಟ್ರೂಮೆಂಟ್ ಯಾವುದು ಅಂದ್ರೆ ಅದನ್ನ ನಾವು ಅಟಾಮಿಕ್ ಕ್ಲಾಕ್ ಅಥವಾ ಪರಮಾಣು ಗಡಿಯಾರ ಅಂತ ಕರಿತೇವೆ. ಸೊ ಈ ರೀತಿಯ ಉಪಕರಣಗಳನ್ನ ಬಳಸುವುದರ ಮುಖಾಂತರ ಸೂಕ್ಷ್ಮ ವಿವರಗಳನ್ನ ಕೂಡ ನಾವು ಮೆಷರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ 2022ಕ್ಕಿಂತ ಮುಂಚೆ ಶಾರ್ಟೆಸ್ಟ್ ಡೇ ಯಾವತ್ ರೆಕಾರ್ಡ್ ಆಗಿತ್ತು ಅಂದ್ರೆ ಸೊ 2020ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ದಟ್ ವಾಸ್ ಆನ್ ಜುಲೈ 19th ರೆಕಾರ್ಡ್ ಆಗಿರುತ್ತೆ. ಸೊ ಅವತ್ತು 24 ಗಂಟೆಗಳಿಗಿಂತ 1.47 ಮಿಲಿ ಸೆಕೆಂಡ್ಸ್ ಅಷ್ಟು ಕಡಿಮೆ ಸಮಯದಲ್ಲಿ ಭೂಮಿ ಒಂದು ರೊಟೇಷನ್ ಅನ್ನ ಕಂಪ್ಲೀಟ್ ಮಾಡಿರುತ್ತೆ. ನಾವು ವೈ ಇಸ್ ಅರ್ತ್ಸ್ ರೊಟೇಷನ್ ಸ್ಪೀಡಿಂಗ್, ಯಾಕೆ ಈ ಭೂಮಿಯ ತಿರುಗುವಿಕೆ ವೇಗ ಯಾಕಾಗ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ ಸೊ ಇದಕ್ಕೆ ಕಾಂಕ್ರೀಟ್ ಎವಿಡೆನ್ಸ್ ಇನ್ನೂ ಕಂಡುಹಿಡಿಬೇಕಾಗಿದೆ. ಬಟ್ ಇವಾಗ ಇರ್ತಕ್ಕಂಥ ಒಂದು ಎವಿಡೆನ್ಸ್ ಅಥವಾ ಒಂದು ಆರ್ಗ್ಯುಮೆಂಟ್ ಏನ್ ಹೇಳಾಗ್ತಾ ಇದೆ ಅಂದ್ರೆ ಚಾಂಡ್ಲರ್ ಒಬಲ್ ಅಂತ ಕರಿತೇವೆ. ಸೊ ಈ ಚಾಂಡ್ಲರ್ ಒಬಲ್ ಅಂತಕ್ಕಂಥ ಒಂದು ಫೆನಾಮಿನನ್ ಏನಿದೆ ಸೊ ಈ ಒಂದು ಫೆನಾಮಿನನ್ ಭೂಮಿ ಅತಿ ಬೇಗ ತಿರುಗ್ಲಿಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಫೆನಾಮಿನನ್ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಚಾಂಡ್ಲರ್ ಒಬಲ್ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ನಾಸಾ. ಸೊ ನಾಸಾದವರ ಪ್ರಕಾರ ಚಾಂಡ್ಲರ್ ಒಬಲ್ ಅಂದ್ರೆ ಇಟ್ ಇಸ್ ದಿ ಮೋಷನ್ ಎಕ್ಸಿಬಿಟೆಡ್ ಬೈ ಅರ್ತ್ ಆಸ್ ಇಟ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್. ಅಂದ್ರೆ ಭೂಮಿಯು ತನ್ನ ಕಕ್ಷೆಯ ಮೇಲೆ ತಿರುಗುತ್ತಿರುವಾಗ ಅದು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಚಲನೆಯನ್ನ ನಾವು ಚಾಂಡ್ಲರ್ ಒಬಲ್ ಅಂತ ಕರಿತೇವೆ. ಸೊ ಚಾಂಡ್ಲರ್ ಒಬಲ್ ಭೂಮಿಯ ರೊಟೇಷನ್ಗೂ ಏನು ಸಂಬಂಧ ಅಂತ ನೋಡೋದಾದ್ರೆ ನಮ್ಮ ಒಂದು ಭೂಮಿಯ ರೊಟೇಷನ್ ಏನಿರುತ್ತೆ ಅದು ಭೂಮಿಯ ಮೇಲೆ ಇರ್ತಕ್ಕಂಥ ಕೆಲವೊಂದು ಭೌಗೋಳಿಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಅದು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಫ್ಲಕ್ಚುಯೇಟಿಂಗ್ ಪ್ರೆಷರ್ ಆನ್ ದಿ ಬಾಟಮ್ ಆಫ್ ದಿ ಓಷನ್ ಅಂದ್ರೆ ನಮ್ಮ ಒಂದು ಸಮುದ್ರದ ತಳಭಾಗದಲ್ಲಿ ಆಗ್ತಕ್ಕಂಥ ಒತ್ತಡಗಳ ಏರಿಳಿತ. ಸೊ ಈ ಒತ್ತಡಗಳ ಏರಿಳಿತ ಏನಕ್ಕಾಗತ್ತಂದ್ರೆ ಡ್ಯೂ ಟು ಚೇಂಜ್ ಇನ್ ಟೆಂಪರೇಚರ್ ಅಂಡ್ ಸೆಲಿನಿಟಿ ಅಂದ್ರೆ ಆ ಒಂದು ಓಷನ್ಸ್ ಅಲ್ಲಿ ಇರ್ತಕ್ಕಂಥ ತಾಪಮಾನ ಮತ್ತು ಅಲ್ಲಿರ್ತಕ್ಕಂಥ ಲವಣಾಂಶಗಳ ಬದಲಾವಣೆ. ಸೊ ಅಲ್ಲಿ ಇರ್ತಕ್ಕಂಥ ಒತ್ತಡ ಅಂದ್ರೆ ಸಮುದ್ರದ ತಳಗಳಲ್ಲಿ ಇರ್ತಕ್ಕಂಥ ಒತ್ತಡದ ಬದಲಾವಣೆಗೆ
ತಾಪಮಾನದ ಬದಲಾವಣೆ ಮತ್ತು ಲವಣಾಂಶಗಳ ಬದಲಾವಣೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ಈ ಒಂದು ಸರ್ಫೇಸ್ ಆಫ್ ವಾಟರ್ ಏನಿರುತ್ತೆ, ಸೊ ಆ ಒಂದು ಸರ್ಫೇಸ್ ಆಫ್ ವಾಟರ್ ಸನ್ಗೆ ಅಥವಾ ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆದಾಗ ಸೊ ಆ ಸರ್ಫೇಸ್ ವಾಟರ್ ಬಾಯ್ಲ್ ಆಗುತ್ತೆ ಅಥವಾ ಹೀಟ್ ಆಗುತ್ತೆ. ಸೊ ಯಾವಾಗ್ಲೂ ಬಾಯ್ಲ್ಡ್ ವಾಟರ್ ಮೇಲೆ ಇರುತ್ತೆ, ಸೊ ಕೂಲ್ ವಾಟರ್ ಸಿಂಕ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಈ ಒಂದು ಹೀಟಿಂಗ್ ಆಗುವಾಗ ನೀರು ಎವಾಪರೇಟ್ ಆಗುತ್ತೆ. ಯಾವಾಗ ನೀರು ಎವಾಪರೇಟ್ ಆಗುತ್ತೆ, ಸೊ ಅವಾಗ ವಾಲ್ಯೂಮ್ ಆಫ್ ವಾಟರ್ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ವಾಲ್ಯೂಮ್ ಆಫ್ ವಾಟರ್ ಕಡಿಮೆ ಆಗುತ್ತೆ, ಸೊ ಆ ಒಂದು ನೀರಿನ ಸೆಲಿನಿಟಿ ಅಥವಾ ಲವಣಾಂಶ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ಬದಲಾವಣೆಗಳು ಡ್ಯೂ ಟು ವಿಂಡ್ ಡ್ರಿವನ್ ಚೇಂಜಸ್, ಅಂದ್ರೆ ಯಾವಾಗ ಗಾಳಿ ಚಾಲಿತ ಜಾಸ್ತಿ ಆಗುತ್ತೆ, ಆ ಬದಲಾವಣೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಒಂದು ವಿಂಡ್ ಡ್ರಿವನ್ ಚೇಂಜಸ್ ಇಂದ ಏನಾಗುತ್ತೆ ಅಂದ್ರೆ ಬಾಟಮ್ ಆಫ್ ಓಷನ್ ಅಲ್ಲಿ ಸಾಕಷ್ಟು ಪ್ರೆಷರ್ ಅಲ್ಲಿ ಫ್ಲಕ್ಚುಯೇಷನ್ ಆಗುತ್ತೆ. ಸೊ ಈ ಒಂದು ಫ್ಲಕ್ಚುಯೇಷನ್ ಮತ್ತೆ ಟೈಡ್ಸ್ ಅಂತ ಕರಿತೀವಿ, ಅಂದ್ರೆ ಉಬ್ಬರ ಬಿಳಿತಗಳು ಅಂತ ನಾವೇನ್ ಕರಿತೀವಿ. ಸೊ ಇದರಲ್ಲಿ ಇತ್ತೀಚೆಗೆ ಆಗ್ತಾ ಇರ್ತಕ್ಕ ಸಾಕಷ್ಟು ಬದಲಾವಣೆಗಳನ್ನ ನಾವು ಚಾಂಡ್ಲರ್ ಒಬಲ್ ಅಂತ ಕರಿತೇವೆ. ಸೊ ಸೈಂಟಿಸ್ಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಚಾಂಡ್ಲರ್ ಒಬಲ್ ಅಂತಕ್ಕಂಥದ್ದು ಭೂಮಿ ತನ್ನ ಒಂದು ವೇಗವನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಫೆನಾಮಿನನ್ ಅಂತ ಈಗ ಹೇಳ್ತಾ ಇದ್ದಾರೆ. ಹಾಗಿದ್ರೆ 2/3 ಆಫ್ ದಿ ಚಾಂಡ್ಲರ್ ಒಬಲ್ ಇಸ್ ಕಾಸ್ಡ್ ಬೈ ಓಷನ್ ಬಾಟಮ್ ಪ್ರೆಷರ್ ಚೇಂಜಸ್, ಅಂದ್ರೆ 2/3 ಭಾಗವು ಸಾಗರದ ಕೆಳಭಾಗದ ಒತ್ತಡದ ಬದಲಾವಣೆಯಿಂದ ಉಂಟಾಗುತ್ತೆ. ಅಂದ್ರೆ ಈ ಚಾಂಡ್ಲರ್ ಒಬಲ್ ಅಂತ ನಾವೇನ್ ಕರಿತೀವಿ, ಸೊ ಇದು 2/3 ಭಾಗ ಸಾಗರದ ಕೆಳಭಾಗದಲ್ಲಿ ಆಗ್ತಕ್ಕಂಥ ಒಂದು ಒತ್ತಡದ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಚೇಂಜ್ ಆಗಿರುತ್ತೆ. ಸೊ 1/3 is by fluctuation in the atmospheric pressure, ಅಂದ್ರೆ ಇನ್ನು ಉಳಿದ 1/3 ಭಾಗವು ವಾತಾವರಣದ ಒತ್ತಡದಲ್ಲಿ ಉಂಟಾಗ್ತಕ್ಕಂಥ ಏರಿಳಿತದಿಂದ ಈ ಚಾಂಡ್ಲರ್ ಒಬಲ್ ಆಗ್ತಾ ಇದೆ. ಸೊ ಈ ಒಂದು ಒಬಲ್ ನಿಂದ ಭೂಮಿ ವೇಗವಾಗಿ ತಿರುಗ್ತಾ ಇದೆ ಅಂತ ಇದಕ್ಕೆ ಇಂಟರ್ ರಿಲೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ರೀತಿ ಚೇಂಜಸ್ ಆಗೋದ್ರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು? ಇಫ್ ದ ಪ್ಲಾನೆಟ್ ಕಂಟಿನ್ಯೂಸ್ ಟು ರೊಟೇಟ್ ಫಾಸ್ಟರ್, ಅಂದ್ರೆ ಈ ರೀತಿ ನಮ್ಮ ಒಂದು ಭೂಮಿ ನಿರಂತರವಾಗಿ ಫಾಸ್ಟ್ ಆಗಿ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ನಮ್ಗೆ ಇವಾಗ ಲೀಪ್ ಇಯರ್ ಅಂತ ನೀವು ಕೇಳಿರ್ತೀರ, ಅಂದ್ರೆ ಅಧಿಕ ವರ್ಷ ಅಂತ ನಾವು ಕೇಳಿರ್ತೀವಿ. ಸೊ ಪ್ರತಿ ವರ್ಷದಲ್ಲಿ 365 ದಿನಗಳಿರುತ್ತೆ. ಸೊ 4ನೇ ವರ್ಷ ನಾವು ಒಂದು ದಿನವನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತೀವಿ. ಸೊ ಫೆಬ್ರವರಿಯಲ್ಲಿ ಇನ್ಸ್ಟೆಡ್ ಆಫ್ 29th ಡೇಟ್ ಬರುತ್ತೆ. ಸೊ ಇದನ್ನ ನಾವು ಲೀಪ್ ಇಯರ್ ಅಂತ ಕರಿತೇವೆ. ಸಪೋಸ್ ಇದು ಸ್ಪೀಡ್ ಆಫ್ ರೊಟೇಷನ್ ಇನ್ಕ್ರೀಸ್ ಆದ್ರೆ, ಸೊ ಇವಾಗ ನಾವು ದಿನವನ್ನ ಆಡ್ ಮಾಡ್ತಾ ಇದೀವಿ, ಪ್ಲಸ್ ಮಾಡ್ತಾ ಇದೀವಿ. ಸೊ ಇದೇ ರೊಟೇಷನ್ ಸ್ಪೀಡ್ ಇನ್ಕ್ರೀಸ್ ಆದ್ರೆ ನಾವು ಆಡ್ ಮಾಡೋದ್ರ ಬದಲು ಅದನ್ನ ನಾವು ಮೈನಸ್ ಮಾಡ್ಬೇಕಾಗಿರುತ್ತೆ. ಸೊ ಇದನ್ನ ನಾವು ನೆಗೆಟಿವ್ ಲೀಪ್ ಸೆಕೆಂಡ್ ಅಂತ ಕರಿತೇವೆ. ಸೊ ನಕಾರಾತ್ಮಕ ಅಧಿಕ ಸೆಕೆಂಡ್ ಅಂತ ಕರಿತೇವೆ. ಸೊ ಇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಮೋಸ್ಟ್ ಡ್ಯೂರಬಲ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟು ಡೇಟ್, ಅಂದ್ರೆ ಇತಿಹಾಸದಲ್ಲಿಯೇ ಇದುವರೆಗೂ ಇರ್ತಕ್ಕಂಥ ಅತ್ಯಂತ ಬಾಳಿಕೆ ಬರ್ತಕ್ಕಂಥ ಹೈಡ್ರೋಜನ್ ಇಂಧನ ಕೋಶವನ್ನ ಈಗ ಸೈಂಟಿಸ್ಟ್ ಗಳು ಡೆವಲಪ್ ಮಾಡಿರ್ತಾರೆ. ಆ ಒಂದು ಹೈಡ್ರೋಜನ್ ಸೆಲ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ರಿಸರ್ಚರ್ಸ್ ಅಟ್ ದಿ ಹಾಂಗ್ಕಾಂಗ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಹಾಂಗ್ಕಾಂಗ್ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿರ್ತಕ್ಕಂಥ ಸಂಶೋಧಕರು ನ್ಯೂ ಹೈಡ್ರೋಜನ್ ಫ್ಯೂಯಲ್ ಸೆಲ್, ಅಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ಇಂಧನ ಕೋಶವನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇದನ್ನ ವರ್ಲ್ಡ್ಸ್ ಮೋಸ್ಟ್ ಡ್ಯೂರಬಲ್ ಅಂತ ಕರೀತಾರೆ. ಅಂದ್ರೆ ಈ ಒಂದು ಹೈಡ್ರೋಜನ್ ಸೆಲ್ ಏನಿದೆ ಅತಿ ಹೆಚ್ಚು ಕಾಲ ಬಾಳಿಕೆ ಬರ್ತಕ್ಕಂಥ ಒಂದು ಹೈಡ್ರೋಜನ್ ಸೆಲ್ ಆಗಿರುತ್ತೆ. ಅಂಡ್ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್, ಇದು ಬಹಳ ವೆಚ್ಚ ಪರಿಣಾಮಕಾರಿಯಾಗಿರುತ್ತೆ. ಅಂಡ್ ಫಾರ್ ವೈಡರ್ ಅಪ್ಲಿಕೇಶನ್ ಆಫ್ ಗ್ರೀನ್ ಎನರ್ಜಿ, ಅಂದ್ರೆ ಈ ಒಂದು ಹಸಿರು ಇಂಧನ ಅಂತ ನಾವೇನ್ ಕರಿತೀವಿ, ಸೊ ಇದರಲ್ಲಿ ನಾವು ಸಾಕಷ್ಟು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಕಾರಣ ಏನು ಅಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಗ್ರೀನ್ ಎನರ್ಜಿ. ಸೊ ಗ್ರೀನ್ ಎನರ್ಜಿನ ಸ್ಟೋರ್ ಮಾಡ್ತಕ್ಕಂಥದ್ದು ಬಹಳ ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಸೊ ಆ ಒಂದು ಚಾಲೆಂಜ್ ನ ಓವರ್ಟೇಕ್ ಮಾಡ್ಲಿಕ್ಕೆ ಈ ರೀತಿಯ ರಿಸರ್ಚ್ ಗಳು ನಮಗೆ ಬಹಳ ಉಪಯೋಗವಾಗಿರುತ್ತೆ. ಸೊ ಇದನ್ನ ನೀವು ಎನರ್ಜಿ ಬೇಸ್ಡ್ ಅಥವಾ ಯಾವ್ದಾದ್ರು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಕಂಪಲ್ಸರಿ ಈ ಒಂದು ಇನ್ವೆನ್ಷನ್ ನ ನೀವು ಆಡ್ ಮಾಡಬಹುದಾಗಿರುತ್ತೆ. ಸೊ ಈ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಇಂದ ಆಗ್ತಕ್ಕಂಥ ಅನುಕೂಲಗಳೇನು? ಇಟ್ ಜನರೇಟ್ಸ್ ಪವರ್ ಬೈ ಕನ್ವರ್ಟಿಂಗ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇಂಟು ಎಲೆಕ್ಟ್ರಿಸಿಟಿ, ಅಂದ್ರೆ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ಏನಿದೆ ಇಟ್ ಇಸ್ ಅ ಪ್ರಾಮಿಸಿಂಗ್ ಕ್ಲೀನ್ ಎನರ್ಜಿ ಆಪ್ಷನ್ ಆಗಿರುತ್ತೆ. ಸೊ ಇದು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನ ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಸೆಲ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ there is zero emission of carbon dioxide. This is very important. ಸೊ ಇಂಗಾಲದ ಡೈಆಕ್ಸೈಡ್ ಆಗಿರ್ಲಿ ಅಥವಾ ಪರ್ಟಿಕ್ಯುಲೇಟ್ ಮ್ಯಾಟರ್ ಆಗಿರ್ಲಿ, ಅಂದ್ರೆ ಸೂಕ್ಷ್ಮ ಕಣಗಳು ಅಂತ ನಾವೇನ್ ಕರಿತೀವಿ, ಸೊ ಇವು ಅದರಲ್ಲಿ ಬಿಡುಗಡೆ ಆಗೋದಿಲ್ಲ. ಸೊ ಅದರಿಂದ ದಿಸ್ ಇಸ್ ವೆರಿ ಗುಡ್ ಇನ್ವೆನ್ಷನ್ ಇನ್ ಟರ್ಮ್ಸ್ ಆಫ್ ಫ್ಯೂಚರ್ ಯುಟಿಲೈಸೇಷನ್ ಆಫ್ ದೀಸ್ ಟೈಪ್ಸ್ ಆಫ್ ಸೆಲ್ಸ್. ಸೊ ಅದಾದ್ಮೇಲೆ ಈ ಒಂದು ಹೈಡ್ರೋಜನ್ ಫ್ಯೂಯಲ್ ಅಂತಕ್ಕಂಥದ್ದು ಬಹಳ ನಾವು ಇತ್ತೀಚೆಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಹೈಡ್ರೋಜನ್ ಇಂಧನ ಅಥವಾ
ಗ್ರೀನ್ ಹೈಡ್ರೋಜನ್ ಅಂತ ನಾವೇನ್ ಕರಿತಾ ಇದ್ದೀವಿ. ಸೊ ಇದು ಎನ್ವಿರಾನ್ಮೆಂಟ್ ಗೆ ಯಾವುದೇ ರೀತಿಯ ಹಾನಿ ಆಗಲ್ಲ ಅಂತ ನಾವು ಸಾಕಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಟ್ ಇಟ್ ಇಸ್ ನಾಟ್ ಸ್ಟಿಲ್ ವೈಡ್ಲಿ ಕಮರ್ಷಿಯಲೈಸ್ಡ್, ಅಂದ್ರೆ ವ್ಯಾಪಕವಾಗಿ ಇದು ವಾಣಿಜ್ಯವಾಗಿ ಇದನ್ನ ನಾವು ಬಳಸ್ತಾ ಇಲ್ಲ. ಅದಕ್ಕೆ ಕೆಲವೊಂದು ಕಾರಣಗಳಿದಾವೆ. ಕಾರಣ ಏನು ಅಂದ್ರೆ, ಇಟ್ಸ್ ಪವರ್ ಜನರೇಷನ್ ಡಿಪೆಂಡ್ಸ್ ಹೆವಿಲಿ ಆನ್ ಅನ್ ಎಲೆಕ್ಟ್ರೋ ಕ್ಯಾಟಲಿಸ್ಟ್, ಅಂದ್ರೆ ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಏನಿರುತ್ತೆ, ಸೊ ಅದು ಒಂದು ಎಲೆಕ್ಟ್ರೋ ಕ್ಯಾಟಲಿಸ್ಟ್ ಅಂತ ನಾವೇನ್ ಕರಿತೀವಿ, ಸೊ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಈ ಎಲೆಕ್ಟ್ರೋ ಕ್ಯಾಟಲಿಸ್ಟ್ ಏನಿರುತ್ತೆ, ದಿಸ್ ಇಸ್ ಮೇಡ್ ಅಪ್ ಆಫ್ ಎಕ್ಸ್ಪೆನ್ಸಿವ್ ಅಂಡ್ ರೇರ್ ಮೆಟಲ್ ಪ್ಲಾಟಿನಮ್. ಸೊ ಇದನ್ನ ದುಬಾರಿ ಮತ್ತು ಅಪರೂಪದ ಲೋಹ ಪ್ಲಾಟಿನಂ ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ನಮ್ಗೆ ಗೊತ್ತು ಪ್ಲಾಟಿನಂ ಇಸ್ ಈವನ್ ಎಕ್ಸ್ಪೆನ್ಸಿವ್ ದನ್ ಗೋಲ್ಡ್. ಸೊ ಚಿನ್ನಕ್ಕಿಂತ ಅದು ದುಬಾರಿ ಆಗಿರ್ತಕ್ಕಂಥ ಒಂದು ಲೋಹ ಆಗಿರುತ್ತೆ. ಸೊ ಅದರಿಂದ ಗ್ರೀನ್ ಹೈಡ್ರೋಜನ್ ನಮ್ಗೆ ಬಹಳ ಒಂದು ಉತ್ತಮವಾಗಿರ್ತಕ್ಕಂಥ ಇಂಧನ ಅಂತ ನಮ್ಗೆ ಗೊತ್ತಿದ್ರು ಕೂಡ ಅದನ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದ ಸೈಂಟಿಸ್ಟ್ಗಳು ಏನ್ ಮಾಡಿರ್ತಾರೆ ಅಂದ್ರೆ, ದೇ ಟ್ರೈಡ್ ಆಲ್ಟರ್ನೇಟಿವ್ಸ್ ಬೈ ರೀಪ್ಲೇಸಿಂಗ್ ಪ್ಲಾಟಿನಮ್ ವಿತ್ ಮೋರ್ ಕಾಮನ್ ಅಂಡ್ ಇನ್ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಲೈಕ್ ಐರನ್, ನೈಟ್ರೋಜನ್, ಕಾರ್ಬನ್. ಸೊ ಆ ಒಂದು ಕಾರಣದಿಂದ ಈ ಕಬ್ಬಿಣ, ಸಾರಜನಕ ಮತ್ತು ಕಾರ್ಬನ್ ಅನ್ನ ಉಪಯೋಗಿಸಿ ಹೈಡ್ರೋಜನ್ ಸೆಲ್ಗಳನ್ನ ತಯಾರಿ ಮಾಡ್ಲಿಕ್ಕೆ ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಬಟ್ ಇಟ್ ಈಸ್ ಪ್ರೂವನ್ ಟು ಬಿ ಇನ್ಎಫಿಷಿಯಂಟ್. ಸೊ ಅದರಿಂದ ಯಾವುದೇ ರೀತಿಯ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗಿಲ್ಲ. ಅಂಡ್ ಇಟ್ ಹ್ಯಾಸ್ ಶೋನ್ ಪುವರ್ ಡ್ಯೂರಬಿಲಿಟಿ, ಅಂದ್ರೆ ಅದರ ಒಂದು ಡ್ಯೂರಬಿಲಿಟಿ ಏನಿರುತ್ತೆ, ಸೊ ಅದು ಬಹಳ ಕಡಿಮೆ ಬಾಳಿಕೆ ಬರ್ತಕ್ಕಂಥ ಒಂದು ಸೆಲ್ ಆಗಿರುತ್ತೆ. ಸೊ ಟು ಓವರ್ಕಮ್ ದಟ್ ಪರ್ಟಿಕ್ಯುಲರ್ ಚಾಲೆಂಜ್, ಸೊ ಈ ಒಂದು ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ದೇ ಹ್ಯಾವ್ ಫೌಂಡ್ ಅ ನ್ಯೂ ಫಾರ್ಮುಲಾ. ಸೊ ಇದಕ್ಕೆ ಒಂದು ಹೊಸ ತಂತ್ರವನ್ನ ಕಂಡು ಹಿಡಿದಿದ್ದಾರೆ. ಸೊ ದೇ ಕ್ಯಾನ್ ಕಟ್ ಡೌನ್ ದಿ ಪ್ರಪೋರ್ಷನ್ ಆಫ್ ಪ್ಲಾಟಿನಮ್ ಯೂಸ್ಡ್ ಬೈ 80%. ಸೊ ಈ ಒಂದು ಹೊಸ ಹೈಡ್ರೋಜನ್ ಸೆಲ್ ಅಲ್ಲಿ 80% ಬಳಸ್ತಕ್ಕಂಥ ಪ್ಲಾಟಿನಂ ಪ್ರಮಾಣವನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಸೆಲ್ ನ ಡ್ಯೂರಬಿಲಿಟಿ ಅಥವಾ ಬಾಳಿಕೆ ಕೂಡ ಹೆಚ್ಚಾಗಿ ಮಾಡ್ತಕ್ಕಂಥ ಒಂದು ಇನ್ವೆನ್ಷನ್ ಅನ್ನ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫಸ್ಟ್ ಬಾಂಗ್ಲಾದೇಶಿ ಟು ಸಮಿಟ್ K2. ಸೊ K2 ಶಿಖರ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ಹತ್ತಿರ್ತಕ್ಕಂಥ ಮೊದಲ ಬಾಂಗ್ಲಾದೇಶಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಬಾಂಗ್ಲಾದೇಶಿಯ ಹೆಸರು, ಸೊ ಅವರನ್ನ ನಾವು ವಿ ಕಾಲ್ ಹರ್ ಹ್ಯಾಸ್ ವಾಸ್ಫಿಯಾ ನಜ್ರೀನ್ ಅಂತ ಕರಿತೇವೆ. ಶಿ ಇಸ್ ದಿ ಫಸ್ಟ್ ಬಾಂಗ್ಲಾದೇಶಿ ಟು ಬಿಕಮ್ ಟು ಸಮಿಟ್ K2. ಸೊ ಈ K2 ಶಿಖರವನ್ನ ಏರಿರ್ತಕ್ಕಂಥ ಮೊಟ್ಟ ಮೊದಲ ಬಾಂಗ್ಲಾದೇಶಿ ಪರ್ವತಾರೋಹಿ ಆಗಿರ್ತಾರೆ. ಸೊ ಈ ಒಂದು K2 ಶಿಖರ ಅಂತಕ್ಕಂಥದ್ದು, ಇಟ್ ಈಸ್ ಲೊಕೇಟೆಡ್ ಆನ್ ದಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಚೈನಾ ಬಾರ್ಡರ್ 8611 ಮೀಟರ್ಸ್ ಇರುತ್ತೆ. ಸೊ ಇದು ನಮ್ಮ ಪಾಕಿಸ್ತಾನ ಅಥವಾ ನಮ್ಮ ಒಂದು ಕಾಶ್ಮೀರ್ ಏನಿರುತ್ತೆ ಅದನ್ನ ಆಕ್ರಮಿಸಿಕೊಂಡಿರ್ತಕ್ಕಂಥ ಪಾಕಿಸ್ತಾನದ ಪ್ರದೇಶದಲ್ಲಿರುತ್ತೆ. ಸೊ ಇದು ಚೀನಾದ ಗಡಿಯಲ್ಲಿ ಇರ್ತಕ್ಕಂಥ ಒಂದು 8611 ಮೀಟರ್ ಉದ್ದದ ಅಥವಾ ಎತ್ತರವಿರ್ತಕ್ಕಂಥ ಒಂದು ಶಿಖರವಾಗಿರುತ್ತೆ. ಸೊ ಶಿ ಹಸ್ ಮಾರ್ಕ್ ದಿ ಎಂಡ್ ಆಫ್ ಹರ್ 7 ಸಮಿಟ್ಸ್, ಅಂದ್ರೆ ಈ ನಮ್ಮ ಒಂದು ಪ್ರಪಂಚದಲ್ಲಿರ್ತಕ್ಕಂಥ 7 ಕಾಂಟಿನೆಂಟ್ಸ್ ಅಂತ ನಾವೇನ್ ಕರಿತೀವಿ. ಸೊ ಪ್ರತಿಯೊಂದು ಕಾಂಟಿನೆಂಟ್ ಅಲ್ಲೂ ಒಂದು ಹೈಯೆಸ್ಟ್ ಪೀಕ್ ಇರುತ್ತೆ, ಅಂದ್ರೆ ಒಂದು ಎತ್ತರವಾದ ಶಿಖರ ಇರುತ್ತೆ. ಆ 7 ಶಿಖರಗಳನ್ನ ಹೇರಿರ್ತಕ್ಕಂಥ ಮಹಿಳೆ ಇವರಾಗಿರ್ತಾರೆ. ಆ 7 ಶಿಖರಗಳು ಯಾವ್ದ್ಯಾವ್ದು ಅಂತ ನಾವು ಮ್ಯಾಪ್ ಅಲ್ಲಿ ನೋಡ್ತಾ ಬರೋಣ. ಸೊ ಫಸ್ಟ್ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಾವು ಪುಂಕ್ಯಾಕ್ ಅಂತ ಕರಿಬಹುದಾಗಿರುತ್ತೆ. ಇದು ಅಲ್ಲಿರ್ತಕ್ಕಂಥ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಸೊ ನಮ್ಮ ಒಂದು ಇಂಡಿಯನ್ ಅಲ್ಲಿ ನಾವು ಎವರೆಸ್ಟ್ ನ ನೋಡ್ಬೋದಾಗಿರುತ್ತೆ. ಯುರೋಪ್ ನಲ್ಲಿ ಎಲ್ಬ್ರೋಸ್ ಅಂತ ಇರುತ್ತೆ. ಸೊ ಅದಾದ್ಮೇಲೆ ಆಫ್ರಿಕಾದಲ್ಲಿ ಕಿಲಿಮಂಜಾರೋ ಅಂತ ಇರುತ್ತೆ, ಇದು ಅಲ್ಲಿನ ಹೈಯೆಸ್ಟ್ ಪೀಕ್ ಆಗಿರುತ್ತೆ. ಸೌತ್ ಅಮೆರಿಕಾದಲ್ಲಿ ಅಕಾಂಗವಾ ಅಂತ ಇರುತ್ತೆ. ಅದಾದ್ಮೇಲೆ ಅಂಟಾರ್ಟಿಕಾದಲ್ಲಿ ವಿನ್ಸನ್ ಅಂತ ಇರುತ್ತೆ. ಮತ್ತೆ ನಾರ್ತ್ ಅಮೆರಿಕಾದಲ್ಲಿ ದೆನಾಲಿ ಅಂತ ಇರುತ್ತೆ. ಸೊ ಈ ಎಲ್ಲಾ ಶಿಖರಗಳನ್ನ ಏರಿರ್ತಕ್ಕಂಥ ಮಹಿಳೆ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಯಾವ ಯಾವ ಶಿಖರಗಳನ್ನ ಯಾವ ದಿನಾಂಕದಂದು ಅವರು ಕಂಪ್ಲೀಟ್ ಮಾಡಿದ್ದಾರೆ, ಸೇಮ್ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಗರ್ ವನ ಯೋಜನಾ. ಸೊ ಈ ಒಂದು ನಗರ್ ವನ ಯೋಜನೆ ಅಂದ್ರೆ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಗರ್ ವನ ಯೋಜನೆ ಏನು ಅಂದ್ರೆ, ಇಟ್ ಎನ್ವಿಸೇಜಸ್ ಡೆವಲಪಿಂಗ್ 400 ನಗರ್ ವನ್ಸ್ ಅಂಡ್ 200 ನಗರ್ ವಾಟಿಕಾ ಇನ್ ದ ಕಂಟ್ರಿ ಬೈ 2025. ಅಂದ್ರೆ 2020-21ರಿಂದ ಸ್ಟಾರ್ಟ್ ಆಗಿ 2024-25 ವೇಳೆಗೆ 400 ನಗರ ವನ್ಗಳು. ಸೊ ನಗರ ವನ್ಗಳಂದ್ರೆ ಸೊ ನಗರ ಪ್ರದೇಶಗಳಲ್ಲಿ ಮರಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. 200 ನಗರ ವಾಟಿಕಗಳು, ಸೊ ಚಿಕ್ಕ ಚಿಕ್ಕ ಸಸ್ಯಗಳಿಗೆ ಸಂಬಂಧಪಟ್ಟಂತೆ 200 ನಗರಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಈ ಒಂದು ನಗರ ವನ್ ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ದೇ ಆರ್ ಟ್ರೈಂಗ್ ಟು ಎನ್ಹಾನ್ಸ್ ಟ್ರೀಸ್ ಔಟ್ಸೈಡ್ ಫಾರೆಸ್ಟ್, ಅಂದ್ರೆ ಈ ಅರಣ್ಯಗಳ ಹೊರಗೆ ಮರಗಳನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಸೊ ಇದರಿಂದ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಹೆಚ್ಚಾಗುತ್ತೆ. ಮತ್ತೆ ಈ ಅರ್ಬನ್ ಮತ್ತು ಪೆರಿ ಅರ್ಬನ್ ಏರಿಯಾಸ್ ಗಳಲ್ಲಿ ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಅಂದ್ರೆ ಜೀವನದ ಗುಣಮಟ್ಟ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ.
So for the implementation from national funds under compensatory afforestation fund management and planning authority. So ಇದನ್ನ ಈ ಒಂದು ಪರಿಹಾರ ಅರಣ್ಯೀಕರಣ ನಿಧಿ ನಿರ್ವಹಣೆ ಮತ್ತು ಯೋಜನಾ ಪ್ರಾಧಿಕಾರದ ವತಿಯಿಂದ ಸೊ ಈ ಒಂದು ನಗರ್ ಒನ್ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇದು ಎಫಾರೆಸ್ಟೇಷನ್ ಸ್ಕೀಮ್ ಅಥವಾ ಫಂಡ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ಮೈನಿಂಗ್ ಆಕ್ಟಿವಿಟಿ ಅಥವಾ ಗಣಿಗಾರಿಕೆ ಚಟುವಟಿಕೆ ಮಾಡ್ಬೇಕಂತ ಒಂದು ಕಂಪನಿ ಬರುತ್ತೆ ಅಂದ್ರೆ ಸೊ ಈ ಒಂದು ಮೈನಿಂಗ್ ಆಕ್ಟಿವಿಟೀಸ್ ನಿಂದ ನಮ್ಮ ಒಂದು ಪರಿಸರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಕಂಪನಿಗೆ ಒಂದು ಅಪ್ರೂವಲ್ ಕೊಡೋದಕ್ಕಿಂತ ಮುಂಚೆ ಸೊ ಅವರು ಸಾಕಷ್ಟು ಹಣವನ್ನ ಫಂಡ್ ಅನ್ನ ಅವರು ಗವರ್ಮೆಂಟ್ಗೆ ಪೇ ಮಾಡ್ಬೇಕಾಗಿರುತ್ತೆ. ಸೊ ಆ ರೀತಿ ಬರ್ತಕ್ಕಂಥ ಫಂಡ್ ಅನ್ನ ನಾವು ಅಫಾರೆಸ್ಟೇಷನ್ ಫಂಡ್ ಅಂತ ಕರಿತೀವಿ. ಸೊ ಈ ರೀತಿಯ ಫಂಡ್ ಗಳನ್ನ ಉಪಯೋಗಿಸಿಕೊಂಡು ನಗರ ಒನ್ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಥವಾ ವಿಶ್ವ ಸ್ತನಪಾನ ವಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು 1ನೇ ಆಗಸ್ಟ್ ನಿಂದ 7ನೇ ಆಗಸ್ಟ್ ವರೆಗೂ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸ್ಟೆಪ್ ಅಪ್ ಫಾರ್ ಬ್ರೆಸ್ಟ್ ಫೀಡಿಂಗ್, ಎಜುಕೇಟ್ ಅಂಡ್ ಸಪೋರ್ಟ್, ಅಂದ್ರೆ ಸ್ತನಪಾನಕ್ಕಾಗಿ ಮುಂದಾಗಿ ಶಿಕ್ಷಣ ಮತ್ತು ಬೆಂಬಲ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಯಾಕೆ ಈ ದಿನವನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಅಕಾರ್ಡಿಂಗ್ ಟು WHO 2 out of 3 children are not breast fed. ಅಂದ್ರೆ 3 ಮಕ್ಕಳಲ್ಲಿ 2 ಮಕ್ಕಳಿಗೆ ಹಾಲು ಉಣಿಸ್ತಾ ಇರೋದಿಲ್ಲ. ಸೊ ಇದು ಇತ್ತೀಚೆಗೆ ಬಂದಿರತಕ್ಕಂತ ಒಂದು ವರದಿ ಆಗಿರುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ವೆರಿ ಕ್ರೂಷಿಯಲ್. ಸೊ ಮಕ್ಕಳ ಒಂದು ಬೆಳವಣಿಗೆಗೆ ತುಂಬಾ ನಿರ್ಣಾಯಕವಾಗಿರುತ್ತೆ. ಸೊ ಈ ಒಂದು WHO ವತಿಯಿಂದ ಕನಿಷ್ಠ ಪಕ್ಷ 6 ತಿಂಗಳವರೆಗೆ ತಾಯಂದಿರು ಹಾಲುಣಿಸಬೇಕು ಅಂತ ಅದು ಶಿಫಾರಸು ಮಾಡುತ್ತೆ. ಸೊ WHO ಅಥವಾ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಒಂದು ಟಾರ್ಗೆಟ್ ಅನ್ನ ಕೂಡ ಇಟ್ಕೊಂಡಿರ್ತಾರೆ. ಆ ಟಾರ್ಗೆಟ್ ಏನು ಅಂದ್ರೆ 2025 ವೇಳೆಗೆ ಅಂದ್ರೆ ಬೈ 2025ಗೆ 50% ಆಫ್ ವಿಮೆನ್ ಏನಿರ್ತಾರೆ ಅವರಿಗೆ ಹೆಚ್ಚಿನ ಜಾಗತಿಕ ಗುರಿ ಅಂದ್ರೆ ಸ್ತನಪಾನವನ್ನ ದರವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ 50% ಅಷ್ಟು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಒಂದು ಗುರಿಯಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಉಡಾನ್ ಸ್ಕೀಮ್ ಇನ್ ಪೋರ್ಟ್ ಬ್ಲೇರ್. ಸೊ ಪೋರ್ಟ್ ಬ್ಲೇರ್ ನಲ್ಲಿ ಇವಾಗ ಉಡಾನ್ ಯೋಜನೆಯನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಮತ್ತೆ ಅಂಡಮಾನ್ ನಿಕೋಬಾರ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಂಡಮಾನ್ ನಿಕೋಬಾರ್ ಕಮಾಂಡ್ ಸೈನ್ಡ್ ಅನ್ MOU ವಿತ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟು ಬೂಸ್ಟ್ ಇಂಟರ್ ಐಲ್ಯಾಂಡ್ ಕನೆಕ್ಟಿವಿಟಿ ಅಂಡರ್ ಉಡಾನ್ ಸ್ಕೀಮ್. ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ಕಮಾಂಡ್ ಪೋರ್ಟ್ ಬ್ಲೇರ್ ನಲ್ಲಿ ಕಮಾಂಡ್ ಏನಿದೆ ಸೊ ಇದು ಪೋರ್ಟ್ ಬ್ಲೇರ್ ನಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ಆ ದ್ವೀಪಗಳ ನಡುವೆ ಇರ್ತಕ್ಕಂಥ ಒಂದು ಸಂಪರ್ಕವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಸೊ ಈ ಒಂದು ಉಡಾನ್ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು MOU ನ ಮಾಡ್ಕೊಂಡಿರುತ್ತೆ. ಸೊ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ ನಾವೇನ್ ಕರಿತೀವಿ. ಸೊ ಆ ಒಂದು ಯೋಜನೆ ಅಡಿಯಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲಿ ಇವಾಗ ಟ್ರಾನ್ಸ್ಪೋರ್ಟೇಷನ್ ನ ಇಂಪ್ರೂವ್ ಮಾಡ್ಲಾಗ್ತಾ ಇದೆ. ಸೊ ದಿಸ್ ಇಸ್ ದ ಲೋ ಕಾಸ್ಟ್ 20 ಪ್ಯಾಸೆಂಜರ್ ಫ್ಲೈಟ್ ಟು ಬಿ ಆಪರೇಟೆಡ್. ಸೊ ಇಲ್ಲಿ ಫ್ಲೈಟ್ ಗಳ ಒಂದು ಕೆಪಾಸಿಟಿ ಏನಿರುತ್ತೆ ಅಂದ್ರೆ ಬರೀ 20 ಪ್ರಯಾಣಿಕರು ಹೋಗಬಹುದಾಗಿರ್ತಕ್ಕಂಥ ಒಂದು ಫ್ಲೈಟ್ಸ್ ಗಳನ್ನ ನಿರ್ಮಾಣ ಮಾಡ್ತಾರೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಅಂಡಮಾನ್ ಮತ್ತೆ ನಿಕೋಬಾರ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಭಾರತ ದೇಶ, ಇಲ್ಲಿ ನೀವು ಕಾಣ್ತಾ ಇದ್ದೀರಾ. ಸೊ ಭಾರತ ದೇಶದ ಈ ಭಾಗದಲ್ಲಿ ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನ ಅಥವಾ ದ್ವೀಪಗಳನ್ನ ಐಲ್ಯಾಂಡ್ಸ್ ಅನ್ನ ನಾವು ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಕರಿತೇವೆ. ಸೊ ಇದು ಅಪ್ಪರ್ ಪೋರ್ಷನ್ ಅಂಡಮಾನ್ ಆಗಿರುತ್ತೆ. ಸೊ ಲೋವರ್ ಪೋರ್ಷನ್ ನ ನಾವು ನಿಕೋಬಾರ್ ಅಂತ ಕರಿತೇವೆ. ಸೊ ಅಂಡಮಾನ್ ಕುರಿತಂತೆ ನಾವ್ ಏನೇನ್ ತಿಳ್ಕೊಳ್ಬೇಕು. ಸೊ ಫಸ್ಟ್ ಇದರ ಪೀಕ್ ಅಲ್ಲಿ ಅಥವಾ ತುದಿಯಲ್ಲಿ ನಾವು ಕೋಕೋ ಚಾನಲ್ ಅಂತ ಕಾಣ್ತೇವೆ. ಸೊ ಅಂಡಮಾನ್ ನಾವು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ನಾರ್ತ್ ಅಂಡಮಾನ್ ಉತ್ತರ ಅಂಡಮಾನ್ ಆಗಿರುತ್ತೆ, ಇನ್ನೊಂದು ಮಿಡಲ್ ಅಂಡಮಾನ್ ಅಥವಾ ಮಧ್ಯ ಅಂಡಮಾನ್ ಆಗಿರುತ್ತೆ, ಸೊ ಇನ್ನೊಂದು ಸೌತ್ ಅಂಡಮಾನ್ ಅಥವಾ ದಕ್ಷಿಣ ಅಂಡಮಾನ್ ಆಗಿರುತ್ತೆ. ಸೊ ಈ 3 ಭಾಗಗಳನ್ನ ಹೊರತುಪಡಿಸಿ ಇನ್ನೂ ಒಂದು ಭಾಗ ಇರುತ್ತೆ. ಸೊ ಅದನ್ನ ಲಿಟಲ್ ಅಂಡಮಾನ್ ಅಥವಾ ಕಿರಿಯ ಅಂಡಮಾನ್ ಅಂತ ಕರಿತೇವೆ. ಸೊ ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ನ ಕ್ಯಾಪಿಟಲ್ ಸಿಟಿ ಅಂತ ನಾವೇನ್ ಕರಿತೀವಿ, ರಾಜಧಾನಿ ಅಂತ ನಾವೇನ್ ಕರಿತೀವಿ, ಅದು ಪೋರ್ಟ್ ಬ್ಲೇರ್ ಆಗಿರುತ್ತೆ. ಸೊ ಪೋರ್ಟ್ ಬ್ಲೇರ್ ಅಂಡಮಾನ್ ಮತ್ತು ನಿಕೋಬಾರ್ನ ಯಾವ ಐಲ್ಯಾಂಡ್ ನಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಸೌತ್ ಅಂಡಮಾನ್ ಅಥವಾ ದಕ್ಷಿಣ ಅಂಡಮಾನ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಸೌತ್ ಅಂಡಮಾನ್ ಮತ್ತೆ ಲಿಟಲ್ ಅಂಡಮಾನ್ ಏನಿದೆ ಸೊ ಇದ್ರ ಮಧ್ಯೆ ಇರತಕ್ಕಂತ ಪ್ಯಾಸೇಜ್ ಅನ್ನ ಏನಂತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಡಂಕನ್ ಪ್ಯಾಸೇಜ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಅಂಡಮಾನ್ ಮತ್ತೆ ನಿಕೋಬಾರ್ ಏನಿದೆ ಸೊ ಅದು ಯಾವ ಚಾನಲ್ ಯಾವದ್ರಿಂದ ಸಪರೇಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ರೆ 10 ಡಿಗ್ರಿ ಚಾನಲ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಈ ಒಂದು ನಿಕೋಬಾರ್ ಅನ್ನ ಕೂಡ ಮತ್ತೆ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಒಂದನ್ನ ನಾವು ಕಾರ್ ನಿಕೋಬಾರ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ನಾವು ಲಿಟಲ್ ನಿಕೋಬಾರ್ ಅಂತ ಕರಿತೇವೆ, ಇನ್ನೊಂದನ್ನ ನಾವು ಗ್ರೇಟ್ ನಿಕೋಬಾರ್ ಅಂತ ಕರಿತೇವೆ. ಹಾಗಿದ್ರೆ ವಿಚ್ ಇಸ್ ದಿ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ದಕ್ಷಿಣದ ತುದಿ ಯಾವ್ದು ಅಂತ ಕೇಳಿದ್ರೆ ಸೊ ನಮ್ಗೆ ಈ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಕನ್ಯಾಕುಮಾರಿ ಇದು ಸದರ್ನ್ ಆಗೋದಿಲ್ಲ. ಸೊ ಅದಕ್ಕಿಂತ ಕೆಳಗೆ ನಾವು ಇಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ನಾವು ಇಂದಿರಾ ಪಾಯಿಂಟ್ ಅಂತ ಕರಿತೇವೆ. ಸೊ ಹಾಗಿದ್ರೆ
ಈ ಒಂದು ಅಂಡಮಾನ್ಗೆ ಸಂಬಂಧಪಟ್ಟಂತೆ ಒಂದು ಹೈಯೆಸ್ಟ್ ಪೀಕ್ ಇರುತ್ತೆ. ಈ ಡಾಟ್ ಅಲ್ಲಿ ಸೆಕೆಂಡ್ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಅತ್ಯುನ್ನತವಾದ ಪೀಕ್ ಅಥವಾ ಹೈಯೆಸ್ಟ್ ಪೀಕ್ ನ ನಾವು ಸ್ಯಾಡಲ್ ಪೀಕ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಅಂದ್ರೆ ಅಂಡಮಾನ್ ನ ಈ ಕಡೆ ವೆಸ್ಟ್ ಅಲ್ಲಿ ನಾವು ನೋಡಿದಾಗ ಬ್ಯಾರನ್ ಐಲ್ಯಾಂಡ್ಸ್ ಅಂತ ಕೂಡ ಒಂದು ಪ್ರದೇಶ ಬರುತ್ತೆ. ಸೊ ಈ ಒಂದು ಬ್ಯಾರನ್ ಐಲ್ಯಾಂಡ್ಸ್ ಅಲ್ಲಿ ಇರ್ತಕ್ಕಂಥ ವಾಲ್ಕೆನೋಸ್ ನ ನಾವೇನಂತ ಕರಿತೇವೆ ಅಂದ್ರೆ ಬ್ಯಾರನ್ ವಾಲ್ಕೆನೋಸ್ ಅಂತ ಕರಿತೇವೆ. ಸೊ ಭಾರತ ದೇಶದಲ್ಲಿ ಆಕ್ಟಿವ್ ವಾಲ್ಕೆನೋಸ್ ಅಂದ್ರೆ ಸಕ್ರಿಯವಾಗಿರ್ತಕ್ಕಂಥ ವಾಲ್ಕೆನೋಗಳು ಯಾವ್ದು ಅಂತ ಕೇಳಿದ್ರೆ ಬ್ಯಾರನ್ ಐಲ್ಯಾಂಡ್ಸ್ ಅಥವಾ ಬ್ಯಾರನ್ ವಾಲ್ಕೆನೋ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮೇನ್ ಲ್ಯಾಂಡ್ ಆಫ್ ಇಂಡಿಯಾದಲ್ಲಿ ಯಾವುದೇ ರೀತಿಯ ಸಕ್ರಿಯವಾದ ವಾಲ್ಕೆನೋಸ್ ನ ನಾವು ನೋಡೋದಿಲ್ಲ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ಗೆ ಸಂಬಂಧಪಟ್ಟಂತೆ ತಿಳಿದಿರ್ಬೇಕಾಗಿರುತ್ತೆ. ಹಾಗಿದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಯಾವ ಒಂದು ಪ್ಲೇಟ್ಸ್ ಕೊಲಿಷನ್ ಆಗೋದ್ರಿಂದ ಫಾರ್ಮೇಶನ್ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ ಇಂಡಿಯನ್ ಪ್ಲೇಟ್ ಮತ್ತೆ ಬರ್ಮಾ ಮೈನರ್ ಪ್ಲೇಟ್ ನ ಕೊಲಿಷನ್ ಆಗಿರುವುದರಿಂದ ಸೊ ಈ ಒಂದು ಅಂಡಮಾನ್ ನಿಕೋಬಾರ್ ಫಾರ್ಮೇಶನ್ ಆಗಿರುತ್ತೆ. ಸೊ ಇದು ಇಂಡಿಯನ್ ಪ್ಲೇಟ್ ಆಗಿರುತ್ತೆ, ಸೊ ಇದು ಬರ್ಮನ್ ಪ್ಲೇಟ್ ಆಗಿರುತ್ತೆ. ಸೊ ಇವೆರಡು ಕೊಲಿಷನ್ ಆಗಿರುವುದರ ಮುಖಾಂತರ ಸೊ ಅಂಡಮಾನ್ ಮತ್ತು ನಿಕೋಬಾರ್ ರಚನೆ ಆಗಿರುತ್ತೆ. ಸೊ ಇಟ್ ಕಂಪೋಸ್ ಆಫ್ 265 ಬಿಗ್ ಅಂಡ್ ಸ್ಮಾಲ್ ಐಲ್ಯಾಂಡ್. ಸೊ ಇದರಲ್ಲಿ 265 ದೊಡ್ಡ ಮತ್ತು ಸಣ್ಣ ದ್ವೀಪಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿಚ್ ಚಾನೆಲ್ ಸೆಪರೇಟ್ಸ್ ಲಕ್ಷದ್ವೀಪ್ ಅಂಡ್ ಮಾಲ್ಡೀವ್ಸ್ ಐಲ್ಯಾಂಡ್. ಸೊ ಲಕ್ಷದ್ವೀಪ್ ಮತ್ತೆ ಮಾಲ್ಡೀವ್ಸ್ ಐಲ್ಯಾಂಡ್ಸ್ ಗಳನ್ನ ಸಪರೇಟ್ ಮಾಡ್ತಕ್ಕಂಥ ಚಾನೆಲ್ ಯಾವುದು ಅಂತ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಎವ್ರಿಥಿಂಗ್ ನಾವಿಲ್ಲಿ ಟೆಕ್ಸ್ಟ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ದಿಸ್ ಇಸ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್ ಆಗಿರುತ್ತೆ. ಸೊ ಅದಾದ್ಮೇಲೆ we have come to the next article. This is about Indian Air Force will retire all squadron of MiG-21 by 2025. ಸೊ ಭಾರತೀಯ ವಾಯುಪಡೆ 2025ರ ವೇಳೆಗೆ MiG-21 ನಲ್ಲಿ ಬರ್ತಕ್ಕಂಥ ಎಲ್ಲ ಸ್ಕ್ವಾಡ್ರನ್ ಗಳನ್ನ ನಿಷ್ಕ್ರಿಯಗೊಳಿಸುತ್ತದೆ ಅಥವಾ ನಿವೃತ್ತಿಗೊಳಿಸುತ್ತದೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಫಸ್ಟ್ ಒನ್ MiG-21 ನ ಇದೇ ವರ್ಷ 2022ರ ಸೆಪ್ಟೆಂಬರ್ ನಲ್ಲಿ ನಿವೃತ್ತಿಗೊಳಿಸ್ತಾರೆ. ಉಳಿದ 3 ಸ್ಕ್ವಾಡ್ರನ್ ಗಳನ್ನ 2025ರ ವೇಳೆಗೆ ಹಂತವಾಗಿ ಅದನ್ನ ಡಿಕಮಿಷನ್ ಮಾಡ್ತಾ ಬರ್ತಾರೆ. ಸೊ ಈ ಒಂದು ಡಿಕಮಿಷನ್ ಮಾಡಿದ ನಂತರ ಅವುಗಳ ಸ್ಥಾನಕ್ಕೆ ಹೊಸ ಫೈಟರ್ ಜೆಟ್ ಗಳನ್ನ ಅಥವಾ ಯುದ್ಧ ವಿಮಾನಗಳನ್ನ ರಿಪ್ಲೇಸ್ ಮಾಡ್ತಾ ಬರ್ತಾರೆ. ಸೊ ಭಾರತಕ್ಕೆ MiG-21 ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಬಂದಿರುತ್ತೆ ಅಂದ್ರೆ 1963 ಅಲ್ಲಿ ಬಂದಿರುತ್ತೆ. ಸೊ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್ಸ್ ಲೈಕ್ ಸಫೇದ್ ಸಾಗರ್. ಕಾರ್ಗಿಲ್ ಟೈಮ್ ಅಲ್ಲಿ ಸಫೇದ್ ಸಾಗರ್ ಅಂತಕ್ಕಂಥ ಒಂದು ಆಪರೇಷನ್ ಅಲ್ಲಿ ಕೂಡ ಈ MiG-21 ಫೈಟರ್ ಜೆಟ್ ಗಳು ಪಾರ್ಟಿಸಿಪೇಟ್ ಮಾಡಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ರೆಗ್ಯುಲೇಷನ್ ಸ್ಕೀಮ್ ಅಂದ್ರೆ ಅಂತರ್ಜಲ ನಿರ್ವಹಣೆ ಮತ್ತು ನಿಯಂತ್ರಣ ಯೋಜನೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ, ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಸೊ 100% ಫಂಡ್ಸ್ ಸೆಂಟ್ರಲ್ ಇಂದ ಬರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇಟ್ ಈಸ್ ಬೀನ್ ಇಂಪ್ಲಿಮೆಂಟೇಷನ್ ಸಿನ್ಸ್ 2007-8. ಸೊ 2007-8ರಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್. ಸೊ ಕೇಂದ್ರೀಯ ಅಂತರ್ಜಲ ಮಂಡಳಿಯಿಂದ ಸೊ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಒಂದು ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಆಕ್ವಿಫರ್ ಮ್ಯಾಪಿಂಗ್ ಫಾರ್ ಎಂಟೈರ್ ಕಂಟ್ರಿ. ಅಂದ್ರೆ ನಮ್ಮ ಒಂದು ದೇಶದ ಉದ್ದಗಲಕ್ಕೂ ಜಲನಕ್ಷೆಯನ್ನ ಗುರುತಿಸೋದು, ಎಲ್ಲಿ ವಾಟರ್ ಕಂಟೆಂಟ್ ಎಷ್ಟಿದೆ ಅಂತ ಮ್ಯಾಪಿಂಗ್ ಮಾಡೋದನ್ನ ನಾವು ಆಕ್ವಿಫರ್ ಮ್ಯಾಪಿಂಗ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಈ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಂದ್ರೆ ಅಂತರ್ಜಲ ಸಂಪನ್ಮೂಲಗಳೇನಿರುತ್ತೆ ಸೊ ಅದನ್ನು ಕೂಡ ಮೌಲ್ಯ ಮಾಪನ ಮಾಡ್ತಕ್ಕಂಥದ್ದು ಅಥವಾ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಒನ್ ಆಫ್ ದಿ ಮೇನ್ ಆಕ್ಟಿವಿಟೀಸ್ ಅಂಡರ್ ದಿ ಸ್ಕೀಮ್ ನಾವು ನೋಡೋದಾದ್ರೆ ಇದನ್ನ ನಾವು ನ್ಯಾಷನಲ್ ಆಕ್ವಿಫರ್ ಮ್ಯಾಪಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ NAQUIM ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರೀಯ ಜಲನಕ್ಷೆ ಮತ್ತು ನಿರ್ವಹಣಾ ಕಾರ್ಯಕ್ರಮ ಅಂತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಚಟುವಟಿಕೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಡೆವಲಪ್ ಪ್ಲಾನ್ಸ್ ಫಾರ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಅಂತರ್ಜಲ ನಿರ್ವಹಣೆಗಾಗಿ ಯೋಜನೆಗಳನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು ನ್ಯಾಷನಲ್ ಆಕ್ವಿಫರ್ ಮ್ಯಾಪಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಒನ್ ಲೈನರ್ಸ್. ಆರ್ಗನೈಸರ್ಸ್ ಆಫ್ 2024 ಪ್ಯಾರಿಸ್ ಒಲಿಂಪಿಕ್ಸ್. ಸೊ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನ ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಘೋಷಣೆಯನ್ನ ಅನೌನ್ಸ್ ಮಾಡಿರ್ತಾರೆ. ಅಧಿಕೃತ ಘೋಷಣೆಯನ್ನ ನಾವು ಗೇಮ್ಸ್ ವೈಡ್ ಓಪನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಕಾನ್ಫರೆನ್ಸ್ ಆನ್ ಡ್ರಗ್ ಟ್ರಾಫಿಕಿಂಗ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ, ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆ ಕುರಿತು ಸಮ್ಮೇಳನ ಪಂಜಾಬ್ ನಲ್ಲಿ ನಡೆದಿರುತ್ತೆ. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವನ ಸಲುವಾಗಿ ಭಾರತ ದೇಶದಲ್ಲಿ 75,000ಕ್ಕೂ ಹೆಚ್ಚು ತೂಕವಿರ್ತಕ್ಕಂಥ ಡ್ರಗ್ಸ್ ಅನ್ನ ನಾಶಪಡಿಸಲಿಕ್ಕೆ ಈಗ ಒಂದು ಪ್ರತಿಜ್ಞೆಯನ್ನ ಮಾಡಿರ್ತಾರೆ.
So ಅದಾದ್ಮೇಲೆ we have come to Inquest challenge 226. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much for watching this.